ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ನಮಸ್ಕಾರ ವೀಕ್ಷಕರೇ. ಸೊ ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಾಶ್ರೀ. ಸೊ ನಿಮಗೆ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರನ ನಾನು ಶೇರ್ ಮಾಡ್ತೀನಿ. ಯಾರ್ಯಾರು ಪೇರೆಂಟ್ಸ್ ಇದ್ದೀರಾ, ಬರೀ ನಮ್ಮ ಮಕ್ಕಳು IAS ಆಫೀಸರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಫಸ್ಟ್ ಇದನ್ನಕ್ಕಿಂತ ಮಕ್ಕಳು ಹೆಲ್ದಿ ಆಗಿದಾರಾ ಇಲ್ವಾ, ಫಸ್ಟ್ ಅದನ್ನ ನೋಡ್ಕೊಳ್ಳಿ. ಸೊ ಯಾರ್ದೋ ಪಕ್ಕದ ಮನೆಯವ್ರ ಮಕ್ಕಳು ಚೆನ್ನಾಗಿ ಹೋದ್ರೆ ನಮ್ಮ ಮಕ್ಳು ಚೆನ್ನಾಗಿ ಓದ್ತಾ ಇಲ್ಲ ಅಂತ ಹೇಳಿದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಪ್ರತಿಯೊಬ್ಬರಿಗೂ ಒಂದು ದಶಾಭುಕ್ತಿ ಅಂತ ಇರುತ್ತೆ. ಸೊ ಅದು ಚೇಂಜ್ ಆದ ತಕ್ಷಣ ಮಕ್ಕಳು ಆಟೋಮೆಟಿಕ್ ಆಗಿ ಚೇಂಜ್ ಆಗ್ತಾರೆ. ಸೊ ಹಾಗಾಗಿ ಸೊ ಈ ಕೇಸಲ್ಲಿ ಅಂದ್ರೆ ಪೇರೆಂಟ್ಸ್ ಪರ್ಮಿಷನ್ ತಗೊಂಡು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಬನ್ನಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಹೇಗೆ ಪುನರ್ಜನ್ಮ ಆಗಿದೆ ಅಂತ ಹೇಳಿ. ಇಲ್ಲಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಆ ಕ್ಲೈಂಟ್ ಕ್ವಶನ್ ಏನಪ್ಪಾ ಆಗಿತ್ತು ಅಂದ್ರೆ, ಅವ್ರದ್ದು ಬರೀ ಎಜುಕೇಶನ್ ಅಷ್ಟೇ ಆಗಿತ್ತು, ಓಕೆನಾ. ಬಟ್ ಅಲ್ಲಿ ಎಜುಕೇಶನ್ಗಿಂತ ಮಗು ಹುಟ್ಟಿದ ಮೇಲೆ ಮನೆಯಲ್ಲಾಗಿರುವಂತಹ ಬದಲಾವಣೆಗಳು, ಹಾಗೆ ತಂದೆ ತಾಯಿಗಾಗಿರುವಂತಹ ವಿಚಾರವಾಗಿ ಸೊ ಅದಾದ ನಂತರ ತುಂಬಾ ಜನ ಯಾರಿಲ್ಲಿ ಪೇರೆಂಟ್ಸ್ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಫಸ್ಟ್ ಅವ್ರನ್ನ ಹೆಲ್ತ್ ನ ನೋಡಿ, ಮಕ್ಕಳ ಹೆಲ್ತ್ ನ. ಸೊ ಇಲ್ಲಿ ನೋಡಿ, ಕುಂಭ ಲಗ್ನ. ಸೊ ಲಗ್ನದಲ್ಲಿ ಚಂದ್ರ, ಓಕೆ. ಪ್ರೆಸೆಂಟ್ ನಡೀತಾ ಇರೋದು ರಾಹು ಮಹಾದಶ. ಬರ್ತ್ ಪ್ಲೇಸ್ ನಾನಿಲ್ಲಿ ನಿಮ್ಗೆ ಹೇಳ್ತಾ ಇಲ್ಲ, ಬಿಕಾಸ್ ಸೀಕ್ರೆಟಿವ್ ಆಗಿರೋದ್ರಿಂದ. ಸೊ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಬೇಕಾದ್ರೆ ತಗೊಳ್ಳಿ. ಯಾರಾದ್ರೂ ಅಸ್ಟ್ರಾಲಜರ್ಸ್ ಈ ವಿಡಿಯೋ ನೋಡ್ತಾ ಇದ್ರೆ ಅಥವಾ ಅಸ್ಟ್ರಾಲಜಿನಲ್ಲಿ ರಿಸರ್ಚ್ ಮಾಡಿರೋರು ಮಾತ್ರ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗುತ್ತೆ. ABCD ಗೊತ್ತಿರೋರು, ಈಗ ನಾನು ಅಸ್ಟ್ರಾಲಜಿ ಓದಿದ್ದೀನಿ, ಸೊ ಬರೀ ಕಾಂಬಿನೇಷನ್ ಆಪ್ ನೋಡ್ಕೊಂಡು ಜಾತಕ ಹೇಳ್ತೀನಿ, ಈ ತರ ಯಾರಾದ್ರೂ ಗೊತ್ತಿದ್ರೆ, ನಿಮಗೆ ಇಲ್ಲಿ ಕನ್ಫ್ಯೂಷನ್ಸ್ ಬಂದ್ರೆ ನಾನು ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ, ಸ್ವಲ್ಪ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಸೊ ಲಗ್ನ 12 ಡಿಗ್ರಿ ಇದೆ. 22/2018 ಸೆಪ್ಟೆಂಬರ್ ಸಂಜೆ 4:45. ಬರ್ತ್ ಪ್ಲೇಸ್ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ, ಬಿಕಾಸ್ ಆಫ್ ಸೆಕ್ಯೂರಿಟಿಗೋಸ್ಕರ. ಫೈನ್. ನೋಡಿ, ಜಾತಕನ ಲಗ್ನಾಧಿಪತಿ ಎಲ್ಲಿ ಕೂತಿದ್ದಾರೆ ಫಸ್ಟ್ ನೋಡಿ, ಓಕೆನಾ. ಅಂಡ್ ಈ ಜಾತಕದಲ್ಲಿ ಪುನರ್ಜನ್ಮ ಆಗಿದೆ ಅಂತ ನಾನು ನಿಮ್ಗೆ ಹೇಳ್ದೆ. ಬರೀ ಜನ್ಮ ಜಾತಕದಲ್ಲಿ ಡಿಸೈಡ್ ಮಾಡೋದಲ್ಲ, ಇದನ್ನ ನಾವು D16 ಅಲ್ಲಿ ಕನ್ಫರ್ಮ್ ಮಾಡ್ತೀವಿ ಫೈನಲ್ ಆಗಿ, ಓಕೆನಾ. D16 ಅಲ್ಲಿ ಕನ್ಫರ್ಮ್ ಮಾಡ್ತೀವಿ ಪುನರ್ಜನ್ಮ ಆಗಿದೆಯಾ ಇಲ್ವಾ ಅಂತ ಹೇಳಿ. ಈ ಜಾತಕ ಪುನರ್ಜನ್ಮ ಆಗಿದೆ, ಓಕೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಸೊ ಈ ಮಗು ಹುಟ್ಟಿದಾಗನೆ ಸೊ ಇದು ಏನ್ ಮಾಡಿದೆ, ದೇಹದಲ್ಲೇ ಸೊ ಒಂದು ಏನ್ ಹೇಳ್ತೀವಿ ಇಮ್ಯುನಿಟಿ ಪವರ್, ಅಥವಾ ಹುಟ್ಟಿದಾಗ್ಲೇ ಜನ್ಮ ಜಾತಕದಲ್ಲೇ ಇದಕ್ಕೆ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿ ಬರ್ತಾ ಇದೆ. ಈಗ ನಡೀತಾ ಇರೋದು ರಾಹು ಮಹಾದಶ. ರಾಹು ಎಲ್ಲಿ ಪ್ಲೇಸ್ ಆಗಿದ್ದಾರೆ, ರಾಹು ನೋಡಿ 6ನೇ ಮನೇಲಿ ಇದ್ದಾರೆ, ಕರ್ಕಾಟಕ ರಾಶಿಯಲ್ಲಿ. ಅದರ ಡಿಸ್ಪೋಸಿಟರ್ ಎಲ್ಲಿ ಹೋಗಿದ್ದಾರೆ, ಲಗ್ನದಲ್ಲಿ ಇದ್ದಾರೆ. ಸೊ ಮಗುಗೆ ಅಸ್ತಮ ಸಮಸ್ಯೆ ಇದೆ, ಉಸಿರಾಟದ ತೊಂದರೆ ಇದೆ. ಸೊ ಹಾಗೆ ಯಾವಾಗ್ಲೂ ಸ್ವಲ್ಪ ವೆದರ್ ಚೇಂಜ್ ಆದ್ರೂ ಮಗು ತಡ್ಕೊಳ್ಳೋದಿಲ್ಲ, ಯಾಕೆಂದ್ರೆ ದಶಾ ಇಂಪ್ಯಾಕ್ಟ್ ಒಂದು. ಈ ಮಗುಗೆ ಇದು ಕೆಲವು ದಶ ನಡೆಯುವಾಗ ಕ್ಲಿಯರ್ ಆಗ್ಬಿಡುತ್ತೆ, ಹೋಗ್ಬಿಡುತ್ತೆ. ಬಟ್ ಈ ಜಾತಕನ ವಿಚಾರದಲ್ಲಿ ಇದು ನವಾಂಶದಲ್ಲೂ ಕೂಡ ಕ್ಯಾರಿ ಆಗಿರೋದ್ರಿಂದ ಸೊ ಇದು ಸ್ವಲ್ಪ ಮಟ್ಟಿಗೆ ಸಮಸ್ಯೆನ ಉಂಟು ಮಾಡುತ್ತೆ ಮುಂದಿನ ದಿನಗಳಲ್ಲೂ ಕೂಡ. ಹಾಗಾಗಿ ಮದುವೆಗೆ ಜಾತಕ ನೋಡುವಾಗ ಬರೀ ಗಣಕೂಟ ನೋಡ್ಬೇಡಿ. ಹೆಣ್ಣು ಅಥವಾ ಗಂಡು ಜಾತಕದಲ್ಲಿ ಫಸ್ಟ್ ಆರೋಗ್ಯ ನೋಡಿ. ಎಷ್ಟು ದುಡಿದ್ರುನು ಬರೀ ಹಾಸ್ಪಿಟಲ್ಗೆ ಇಡ್ತಾ ಇದ್ರೆ ನೀವೆಲ್ಲೇ ಹ್ಯಾಪಿಯಾಗಿರ್ತೀರಾ ಅಲ್ವಾ. ಸೊ ಹಾಗಾಗಿ ಸೊ ಗಣಕೂಟ ಹೋಗಿ ಯಾರೋ ಅಲ್ಲಿ ಇಲ್ಲಿರೋ ನಾರ್ಮಲ್ ಜ್ಯೋತಿಷ್ರ ಹತ್ರ ಪಂಡಿತರ ಹತ್ರ ಗಣಕೂಟ ಹಾಕೊಂಡು ಮದುವೆ ಮಾಡ್ಕೊಂಡು ಲೈಫ್ ಹಾಳು ಮಾಡ್ಕೋಬೇಡಿ. ನಿಮ್ಮ ಹುಟ್ಟೋ ಮಕ್ಳಿಗೂ ಇನ್ಫೆಕ್ಷನ್ಸ್ ಶುರುವಾಗುತ್ತೆ, ಮತ್ತೆ ಅಲ್ಲಿಂದ ಸಮಸ್ಯೆಗಳು ಹೆಚ್ಚಾಗುತ್ತೆ. ಫೈನ್. ಎರಡನೇ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಜಾತಕದಲ್ಲಿ ಪುನರ್ಜನ್ಮ ಆಗಿದೆ, 8 ಮತ್ತು 3ನೇ ಮನೆಗೆ ಕನೆಕ್ಟಿವಿಟಿ ಇದೆ. ನಾನು ಇದೇ ಚಾನಲ್ ಅಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ ಹಿಂದೆ, ಅಲ್ಲಿ ಹೋಗಿ ಚೆಕ್ ಮಾಡಿ. ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ, ಮಗುಗೆ ಬ್ಲಡ್ ಇನ್ಫೆಕ್ಷನ್ಸ್ ಇದೆ. ಸೊ ಅದು ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಸೊ ಅದಕ್ಕೆ ಹೇಳಿದ್ದು, ಜಾತಕ ತುಂಬಾ ರಿಸರ್ಚ್ ಮಾಡಿರೋರಿಗೆ ನಾನು ಹೇಳೋ ಪಾಯಿಂಟ್ಸ್ ಅರ್ಥ ಆಗುತ್ತೆ ಅಂತ ಹೇಳಿ. ಅದಾದ ನಂತರ ಸೊ ನವಾಂಶದಲ್ಲೂ ಕೂಡ ಕನ್ಫರ್ಮ್ ಆಗಿದೆ ಜಾತಕನಿಗೆ. ಸೊ ಏನಂತ ಹೇಳಿ, ಸಮಸ್ಯೆ ಇದು ಕ್ಲಿಯರ್ ಆಗೋದಿಲ್ಲ. ಇದಕ್ಕೆ ರೆಮಿಡಿ ಏನಪ್ಪಾ ಅಂತ ಹೇಳಿದ್ರೆ, ಅದು ವೈಯಕ್ತಿಕವಾಗಿರುತ್ತೆ. ರೆಮಿಡಿನ ಕೊಟ್ಟಿದೀವಿ, ಬಟ್ ರೆಮಿಡಿ ಬರೀ 6 ತಿಂಗಳಲ್ಲಿ ಕ್ಲಿಯರ್ ಆಗಲ್ಲ, 1 ಇಯರ್ ಕಂಟಿನ್ಯೂಸ್ ಆಗಿ ಅವರು ಮಾಡ್ಲೇಬೇಕಾಗುತ್ತೆ. ಸೊ ಎಸ್, ಅವ್ರು ಮಾಡ್ತಾರೆ, ಹಾಗಾಗಿ ಕೊಟ್ಟಿದೀವಿ. ನೆಕ್ಸ್ಟ್, ಈ ಜಾತಕ ಜನ್ಮ ತಾಳಿದ ನಂತರ ಸೊ ಮೊದಲನೇ ಮಗುನ 2ನೇ ಮಗುನ ಅವಶ್ಯಕತೆ ಇಲ್ಲ. ಸೊ ಈ ಜನ್ಮ ತಾಳಿದ ನಂತರ ತಂದೆಯ ಅಭಿವೃದ್ಧಿ ಕುಂಠಿತ ಆಗಿರುತ್ತೆ. ಹಾಗಾದ್ರೆ ತಂದೆಗಿರುವ ಜಾತಕ, ಅವ್ರದ್ದು ಜಾತಕ ದಶಾಭುಕ್ತಿ ಚೆನ್ನಾಗಿರಿದ್ರೆ ಸೊ ಅದು ಇಂಪ್ಯಾಕ್ಟ್ ಆಗಲ್ವಾ ಅಂದ್ರೆ ಆಗುತ್ತೆ. ನೋಡಿ, ನಿಮ್ಮ ಬ್ಲಡ್ ಇಂದಾನೇ ನಿಮ್ಮ ಮಗು ಬಂದಿರುತ್ತೆ. ಸೊ ಹಾಗಾಗಿ ತಂದೆ ತಾಯಿಗಳು ಮಾಡುವಂತಹ ಕರ್ಮ ತುಂಬಾನೇ ಮುಖ್ಯ. ಅದು ಒಳ್ಳೆಯ ಕರ್ಮಗಳನ್ನ ಮಾಡ್ಬೇಕಾಗತ್ತೆ.
ಎರಡನೇದು. ಸೊ ಅದಕ್ಕೆ ನಾವು ಹೇಳೋದು, ಮದ್ವೆಗ್ ಜಾತಕ ತೋರ್ಸೋವಾಗ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಮಗು ಆಗುವ ಮುನ್ನ ಒಮ್ಮೆ ರೆಮಿಡೀಸ್ ನ ಮಾಡ್ಕೊಂಡು ತದನಂತರ ಮಗುವಿಗೆ ಪ್ಲಾನ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಹುಟ್ಟೋ ಮಗು ತುಂಬಾ ಪಾಸಿಟಿವಿಟಿನ ತಗೊಂಡು ಹುಟ್ಟುತ್ತೆ. ಓಕೆ. ನೋಡಿ, ನೈನ್ತ್ ಲ್ಯಾರ್ಡ್, ಸೊ 9ನೇ ಮನೆಯಲ್ಲಿ ಕೂತಿರುವಂತಹ ಗುರು ಮತ್ತೆ 9ನೇ ಮನೆ ಅಧಿಪತಿ ಶುಕ್ರ ಅಲ್ಲೇ ಕೂತಿದ್ದಾರೆ. ನಾರ್ಮಲ್ ಪಂಡಿತರು ಏನ್ ಹೇಳ್ತಾರೆ, 9ನೇ ಮನೆ ಅಧಿಪತಿ 9ರಲ್ಲೇ ಕೂತಿದ್ದಾರೆ, ಶುಕ್ರ ಗುರು ವಿಪರೀತ ರಾಜಯೋಗ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಬನ್ನಿ, ಶುಕ್ರನ ಡಿಗ್ರಿ ಎಷ್ಟಿದೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಸ್ಕ್ರೀನ್ ನೋಡಿ, ಶುಕ್ರನ ಡಿಗ್ರಿ ಎಷ್ಟಿದೆ? 13 ಡಿಗ್ರಿ ಇದೆ ಅಲ್ವಾ? 13 ಡಿಗ್ರಿ 48 ನಿಮಿಷ 37.54 ಸೆಕೆಂಡ್ಸ್. ಸೊ ಅದು ಸ್ವಾತಿ ನಕ್ಷತ್ರದಲ್ಲಿ ಕೂತಿದೆ. ಅಗೇನ್ ಸ್ವಾತಿ ಯಾರ ನಕ್ಷತ್ರ? ರಾಹು. ರಾಹು ಎಲ್ಲಿ ಕೂತಿದೆ? ಇಲ್ಲಿ ಕೂತಿದೆ. ಒಂದು. ಎರಡನೇದು, ತಂದೆ ಮತ್ತೆ ಆತ್ಮಕಾರಕ ಎರಡನ್ನೂ ಸೂರ್ಯ ತಗೊಳ್ಳೋದ್ರಿಂದ ಸೂರ್ಯ ಎಲ್ಲಿ ಕೂತಿದ್ದಾನೆ? ಲಗ್ನದಿಂದ ಅಷ್ಟಮ ಭಾವದಲ್ಲಿ ಸೂರ್ಯ. ಸೊ ಇದ್ರ ಅರ್ಥ ಏನ್ ನಿಮ್ಗೆ ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ, ಸೊ ಅದಕ್ಕೆ ಹೇಳೋದು, ಮಕ್ಕಳು ಹುಟ್ಟಿದಾಗ ಅಥವಾ ನಿಮ್ಮ ಒಟ್ಟಿಗೆ, ಕೆಲವರು ತುಂಬಾ ಜನ ಫ್ರೆಂಡ್ಸ್ ಒಟ್ಟಿಗೆ ಇರ್ತೀರಾ, ಬ್ಯಾಚುಲರ್ಸ್ ಇರ್ತೀರಾ, ಅಥವಾ ಹೆಣ್ಮಕ್ಳು ಕೂಡ ಸ್ಟೇ ಆಗಿರ್ತೀರಾ ಕೆಲವೊಂದು ಪ್ಲೇಸಸ್ಗಳಲ್ಲಿ, ಅಥವಾ ನಿಮ್ಮ ಮನೆಗಳಲ್ಲಿ ನಿಮ್ಮೊಟ್ಟಿಗೆ ಇರುವರಂತಹ ಜಾತಕ ಹೈಲಿ ನೆಗೆಟಿವ್ ಇದ್ರೆ, ಫಾರ್ ಎಕ್ಸಾಂಪಲ್ ಒಬ್ಬರದ್ದು ತುಂಬಾ ಚೆನ್ನಾಗಿರುತ್ತೆ ಜಾತಕ, ಅದು ಅವರೊಬ್ಬರ ಜೊತೆ ಇಬ್ರು ಹೈಲಿ ನೆಗೆಟಿವ್ ದಶಗಳು ನಡೆಯೋರು ಇರ್ತಾರೆ. ಇವ್ರು ಎಷ್ಟೇ ಪ್ರಯತ್ನ ಪಟ್ರು ಈ ಎರಡೂ ನೆಗೆಟಿವ್ ಕೇಸಸ್ ಇಂದ ಮುಂದೆ ಬರಕ್ ಆಗದೇ ಇಲ್ಲ. ಸೊ ಮತ್ತೆ ಪ್ರಶ್ನೆ, ದೇವ್ರಿಗೆ ಪ್ರಶ್ನೆ, ಸೊ ಅವ್ರಿಗೆ ಪ್ರಶ್ನೆ, ಹಾಗಾಗಿ ಸರಿನಾ? ಹಾಗಾಗಿ ಸೊ ಈ ಒಂದು ಜಾತಕದಲ್ಲಿ ತಂದೆಯ ಜೊತೆ ಇರುವ ಯೋಗ ಇಲ್ಲ, ಹಾಗೆ ತಂದೆಗೆ ಅಭಿವೃದ್ಧಿ ಕುಂಠಿತ, ತಂದೆಗೆ ಸೊ ಸಮಸ್ಯೆಗಳು ಹೆಚ್ಚು. 8ನೇ ಮನೆನ ಏನಂತ ಹೇಳ್ತೀವಿ? ಸೊ 8ನೇ ಮನೆ ಬಂದು ಸಡನ್ ಇವೆಂಟ್ಸ್, ಅಬ್ಸ್ಟೆಕಲ್ಸ್, ಸ್ಟ್ರಗಲ್ಸ್, ಹಿಡನ್. ಹೌದು, ಬುಧನ ಜೊತೆ ಕೂತಿದೆ 8ನೇ ಮನೆ ಅಧಿಪತಿ 8ರಲ್ಲಿ, ವಿಪರೀತ ರಾಜಯೋಗ. ಅದನ್ನೇ ಹೇಳಿದ್ದು, ನಾರ್ಮಲ್ ಪೀಪಲ್ಗೂ ಎಕ್ಸ್ಟ್ರಾನರಿ ಪೀಪಲ್ಗೂ ವ್ಯತ್ಯಾಸ ಇರುತ್ತೆ ಅಂತ ಹೇಳಿ. 8ನೇ ಮನೆ ಬುಧ ಕಂಬಸ್ಟ್ ಆಗಿದ್ದಾನೆ ಸೂರ್ಯನ ಜೊತೆ ಬುಧ ಇರೋದ್ರಿಂದ. ಸೊ ಹಾಗಾಗಿ ಇಲ್ಲಿ 8ನೇ ಮನೆ ಯಾವತ್ತು ಪ್ಲಸ್ ಕೊಡೋದೇ ಇಲ್ಲ ರೀ. ಅಸ್ಟ್ರಾಲಜಿ ಅಥವಾ ರಿಸರ್ಚ್ ಫೀಲ್ಡ್ ಅಲ್ಲಿ ಇದ್ರೆ ಮಾತ್ರ ಅದು ಸ್ವಲ್ಪ ಮಟ್ಟಿಗೆ ಮಾತ್ರನೇ ಪಾಸಿಟಿವ್. 8 ಯಾವತ್ತಿದ್ರು 8. ಸೊ ಪೈನ್, ಸಾರೋಸ್, ಸೊ ಡಿಪ್ರೆಷನ್ಸ್ ಇದ್ದಿದೆ, ಏನ್ ಮಾಡ್ಲಿಕ್ಕೂ ಆಗಲ್ಲ, ಕರ್ಮ. ನೆಕ್ಸ್ಟ್, ಇದು ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ಮಗು ಯಾರೊಟ್ಟಿಗೆನೂ ಮಾತಾಡ್ತಾ ಇಲ್ಲ, ಸೊ ಸೈಲೆಂಟ್ ಆಗಿರುತ್ತೆ, ಅದು ಒಂದೇ ಇರುತ್ತೆ, ಆ ಸೈಲೆಂಟ್ ಆಗಿರುತ್ತೆ, ಕ್ಲಾಸಲ್ಲಿ ಮಾತಾಡಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ನೋಡಿ, ಯಾರ ಜಾತಕದಲ್ಲಿ ಶನಿ ಚಂದ್ರ ಕಾಂಬಿನೇಷನ್ ಇರುತ್ತೆ ಅಥವಾ ಶನಿಯ ದೃಷ್ಟಿ ನೋಡಿ, ಈ ಜಾತಕದಲ್ಲಿ ಶನಿಯ ದೃಷ್ಟಿ ಎಲ್ಲಿ ಬಿದ್ದಿದೆ? ಲಗ್ನದ ಮೇಲೆ. ಹೌದು, ಲಗ್ನಾಧಿಪತಿನೇ, ಬಟ್ ಲಗ್ನದಲ್ಲಿ ಯಾವ ಗ್ರಹ ಇದೆ? ಚಂದ್ರ ಗ್ರಹ. ಶನಿಯ 3ನೇ ದೃಷ್ಟಿ ಬಿದ್ದಿದೆ. ಸೊ ಡಿಪ್ರೆಷನ್, ಸಾರೋಸ್, ಪೈನ್, ಅಡಿಕ್ಷನ್, ಈ ತರದ ಮಕ್ಕಳೇನಾದ್ರು 18-20 ವಯಸ್ಸು ಇರೋವಾಗ ಅಡಿಕ್ಷನ್ಗೆ ಹೋಗ್ಬಿಡ್ತಾರೆ. ಸೊ ಪೇರೆಂಟ್ಸ್ ತುಂಬಾ ಎಚ್ಚರಿಕೆಯಿಂದ ನಾವು ನೋಡ್ಕೋಬೇಕಾಗುತ್ತೆ. ಸೊ ಈ ಜಾತಕದಲ್ಲಿ ಮಗು ಅಡಿಕ್ಷನ್ಗೆ ಹೋಗಿಲ್ಲ, ಬಟ್ ಡಿಪ್ರೆಷನ್ಗೆ ಹೋಗಿದೆ. ಯಾರೊಟ್ಟಿಗೇನು ಮಾತಾಡೋದೇ ಇಲ್ಲ. ಮಗು ವಯಸ್ಸು ಇನ್ನ ಚಿಕ್ಕದು, ಬರೀ 6.3 ವರ್ಷ ಅಷ್ಟೇನೆ. ಸೊ ಹಾಗಾಗಿ ನವಾಂಶದಲ್ಲೂ ಕನ್ಫರ್ಮ್ ಆಯ್ತು, D16 ಕನ್ಫರ್ಮ್ ಆಯ್ತು. ತಂದೆ ತಾಯಿಯ ಪ್ರಶ್ನೆ, ನನ್ನ ಮಗು ಗೌರ್ಮೆಂಟ್ ಜಾಬ್ ಸಿಗುತ್ತಾ ಅಂತ ಹೇಳಿ. ಫಸ್ಟ್ ಹೆಲ್ತ್ ನೋಡಿ, ಆಮೇಲೆ ಗೌರ್ಮೆಂಟ್ ಜಾಬ್. ಫಸ್ಟ್ ಬೇಸಿಕ್ ಕರ್ಮಸ್ನ ಕ್ಲಿಯರ್ ಮಾಡಿ, ಆಮೇಲೆ ಗೌರ್ಮೆಂಟ್ ಜಾಬ್. ಲಗ್ನಾಧಿಪತಿ 11ರಲ್ಲಿ ಇದೆ. ಸೊ ಹಾಗಾಗಿ ಮಗುಗೆ ಪೂರ್ಣ ಆಯುಷು, ಈ ತರ ಎಲ್ಲ ಯಾರಾದ್ರೂ ಹೇಳಿದ್ರೆ, ಸೊ ಪ್ಲೀಸ್ ಕಂಡೀಷನ್ಸ್ ಅಪ್ಲೈ ಮಾಡ್ಕೊಳ್ಳಿ, ಅದಾದ್ಮೇಲೆ ಡಿಸೈಡ್ ಮಾಡಿ. ಓಕೆನಾ? ನೆಕ್ಸ್ಟ್, D10 ತಗೊಳ್ಳಿ. ಸೊ D10 ಅಲ್ಲೂ ಈ ದಶ ಹೇಗಿದೆ ಮಗುಗೆ? ಇಲ್ಲಿ ನೋಡಿ, ಅಷ್ಟೇ ಒಂದ್ ಕಡೆ ಬಂದ್ರೆ ಎಲ್ಲಾ ಕಡೆ ಬಂದಿರುತ್ತೆ. ಸೊ D10 ಬಂದು ಪಬ್ಲಿಕ್ ಅಲ್ಲಿ ನಾವು ಹೇಗಿರ್ತೀವಿ ಅಂತ ಹೇಳಿ, ಮಗು ಚಿಕ್ಕದಾದ್ರೂ ಸರಿ, ದೊಡ್ಡದಾದ್ರೂ ಸರಿ, ಕೆಲಸ ಮಾಡುವ ಟೈಮಲ್ಲಿ ಕೆಲಸದ ವಿಚಾರ ನೋಡ್ತೀವಿ 22 ವಯಸ್ಸಾದ ನಂತರ ಜಾಬ್ಗೆ ಹೋಗುವಾಗ. ಬಟ್ ಬಿಫೋರ್ ದಟ್ ಹುಟ್ಟಿದಾಗಲೇ ಎಲ್ಲಾ ಒಂದು ಕುಂಡಲಿಗಳು ಆಕ್ಟಿವೇಟ್ ಆಗುತ್ತೆ. ಬಟ್ ರಿಸಲ್ಟ್ಗೆ ಒಂದೊಂದಕ್ಕೆ ಒಂದೊಂದು ಏಜ್ ಇರುತ್ತೆ. ಸೊ ಹಾಗಾಗಿ ನೋಡಿ, ಈ ಮಗುವಿನ ಜಾತಕದಲ್ಲಿ 24ರಿಂದ 28ನೇ ವಯಸ್ಸು ಸೊ ತುಂಬಾನೇ ಮುಖ್ಯ ಆಗುತ್ತೆ. ಸೊ ಹಾಗಾಗಿ 24 + 28 ಅಂದ್ರೆ 24ರಿಂದ 28 ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅವರು ಎಚ್ಚರಿಕೆಯಿಂದ ಸೊ ಮಗು ಕಡೆ ಗಮನ ಕೊಡ್ಬೇಕಾಗುತ್ತೆ. ನೆಕ್ಸ್ಟ್, ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, 12ನೇ ಮನೆಯಲ್ಲಿ ಯಾರು ಕೂತಿದ್ದಾರೆ ನೋಡಿ? 12ನೇ ಮನೆಯಲ್ಲಿ, ಎಸ್, 12ನೇ ಮನೆಯಲ್ಲಿ ಕುಜ ಮತ್ತೆ ಕೇತು. ಸೊ 12ನೇ ಮನೇನ ತಂದೆಯ ಮನೆಯ ಕಡೆವರು ಅಥವಾ ತಂದೆ ಮನೆ ಕಡೆ ಬರುವ ಅಜ್ಜಿ ತಾತನಿಗೆ ತಗೊಂತೀವಿ, ತಾಯಿ ಮನೆ ಕಡೆ ಬರೋವರ್ಗೆ ಬೇರೆಯವ್ರನ್ನ ತಗೊಂತೀವಿ. ಸೊ ಅದು ಕ್ಲಾಸಸ್ ಅಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ, ಇಲ್ಲೆಲ್ಲ. ಸೊ ಇದ್ರ ಅರ್ಥ ಏನು?
ತಂದೆಯ ಮನೆ ಕಡೆಯಿಂದ ಏನು ಕರ್ಮ ಬಂದಿದೆ ಅದರ ಫಲ ಇವರು ಮಗು ಹುಟ್ಟಿರೋದು ಅನುಭವಿಸ್ತಾ ಇರೋದು. ಸೊ ಹಂಗಾಗಿ ಪ್ರತಿ ಒಂದನ್ನು ನೋಡ್ಕೋಬೇಕಾಗುತ್ತೆ. ಫಸ್ಟ್ ಈ ಜಾತಕನಿಗೆ ನಾವು ಹೆಲ್ತ್ಗೆ ರೆಮಿಡಿ ಕೊಡ್ಬೇಕು. ಫಸ್ಟ್ ಹೆಲ್ತ್ಗೆ ರೆಮಿಡಿ ಕೊಟ್ಬಿಟ್ಟು ಆಮೇಲೆ ಎಜುಕೇಶನ್ ಕಡೆ ಹೋಗ್ಬೇಕು. ಇಲ್ಲಿ ನೋಡಿ, ಕುಜಕೇತು ಕಾಂಬಿನೇಷನ್ ಇರೋದ್ರಿಂದ ಬ್ಲಡ್ ಇನ್ಫೆಕ್ಷನ್ ಇದೆ, ಅದು 12ನೇ ಮನೆಯಲ್ಲಿ ಇದೆ. ಹಾಗೆ ಸೊ ಪಾದಗಳಲ್ಲೂ ಕೂಡ ಈ ಮಗುಗೆ ಇನ್ಫೆಕ್ಷನ್ ಇದೆ. ಬ್ಲಡ್ ಎಲ್ಲ ಒಂದೇ ಅಲ್ವಾ ಬಾಡಿಲಿ, ಪಾದಗಳಲ್ಲಿ ಹೈಲಿ ತೋರಿಸ್ತಾ ಇದೆ. ಇಲ್ಲಿ ಶನಿ ಮುಖ್ಯ ಅಲ್ಲ, ದಶ ಇಲ್ಲ. ಹಾಗಾಗಿ ನೋಡ್ಕೊಳ್ಳಿ. ಹಾಗೆ ಯಾರ ದೃಷ್ಟಿ ಬಿದ್ದಿದೆ ಇಲ್ಲಿ ನೋಡಿ, ಡೈರೆಕ್ಟ್ ದೃಷ್ಟಿ ಯಾರ ಮೇಲೆ ಬಿದ್ದಿದೆ, ಪ್ರತಿ ಒಂದು ನೋಡ್ಕೋಬೇಕಾಗತ್ತೆ. ಜಾತಕ ಅಂತ ಹೇಳಿದ್ರೆ ಜನ್ಮ ಕುಂಡಲಿ ನೋಡ್ಬಿಟ್ಟು ಲಗ್ನಾಧಿಪತಿ 11ರಲ್ಲಿದೆ, ವಾವ್ ಸೂಪರ್, ಆತರ ಹೇಳೋದಲ್ಲ. ಬೇರೆ ಕಂಡೀಷನ್ ನೋಡಿ. ಇದು ಡೆತ್ ರಿಸರ್ಚ್ ಮಾಡೋರು ಅಥವಾ ಆಳವಾಗಿ ರಿಸರ್ಚ್ ಮಾಡೋರು, ಹಿಂದಿನ ಜನ್ಮದಿಂದ ಪಾಸಿಟಿವ್ ಅಂದ್ರೆ ಅವ್ರಿಗೆ ಪುಣ್ಯ ಇರೋರ್ಗೆ ಅವ್ರಿಗೆ ಗೊತ್ತಾಗುತ್ತೆ. ಆತರ ಗುರುಗಳು ಸಿಗ್ಬೇಕು, ಅವಾಗ ಗೊತ್ತಾಗುತ್ತೆ. ನವಾಂಶದಲ್ಲೂ ಕನ್ಫರ್ಮ್ ಆಯ್ತು. ಸೊ ಇಲ್ಲಿ ಕನ್ಫರ್ಮ್ ಆಯ್ತು. ಇದು ಪುನರ್ಜಾತಕ ಅಂದ್ರೆ ಪುನರ್ಜನ್ಮ ಪಡೆದಿರುವಂತಹ ಇದು ಜಾತಕ. 8ನೇ ಮನೆ 3ನೇ ಮನೆಗೆ ಒಂದು ಸಂಬಂಧ ಇದೆ. ಇದು ಯಾಕೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ಯಾರ್ಯಾರು ಇತ್ತೀಚಿನ ದಿನಗಳಲ್ಲಿ 15ನೇ ತಾರೀಕು ಹುಟ್ಟಿದ್ರೆ ಸೂಪರ್, 14ನೇ ತಾರೀಕು ಹುಟ್ಟಿದ್ರೆ ಸೂಪರ್ ಅಂತ ಹೇಳಿ ಏನು ಸಿಸರಿಯನ್ ಮಾಡಿಸ್ಕೋತೀರಾ, ಒಂದು. ಎರಡನೇದು, ಅರ್ಧಂಬರ್ಧ ಜಾತಕ ತಿಳ್ಕೊಂಡು 26 ದಿವಸ ಮಗುಗೆ ಜನ್ಮ ಕೊಡೋ ಆ ತರ ಎಲ್ಲ ಬರೋದಿಲ್ಲ. ಅವತ್ತಿನ ನವಾಂಶ ಕೂಡ ನಮ್ಗೆ ಮುಖ್ಯ ಆಗುತ್ತೆ. ಹಾಗೆ ಅವತ್ತಿನ ಒಂದು ಡಿಗ್ರಿ ವೈಸನ್ನು ನೋಡ್ಬೇಕಾಗುತ್ತೆ. ಇಲ್ಲಿ ನೋಡಿ, ಒಂದೇ ಮನೇಲಿ 2 ಗ್ರಹ ಇದ್ರುನು ಇಲ್ಲಿ ನೋಡಿ ಜುಪಿಟರ್ದು ಮತ್ತೆ ವೀನಸ್ದು ಡಿಫ್ರೆನ್ಸ್ ನೋಡಿ ಎಷ್ಟಿದೆ ಅಂತ ಹೇಳಿ. ಇಲ್ಲಿ ನೋಡಿ, ಪ್ರತಿ ಒಂದು ನೋಡ್ಬೇಕಾಗುತ್ತೆ. ಜ್ಯೋತಿಷ್ಯ ದ ಮೋಸ್ಟ್ ಬ್ಯೂಟಿಫುಲ್ ಸಬ್ಜೆಕ್ಟ್, ಹಾಗೆ ದ ಮೋಸ್ಟ್ ಕ್ರಿಟಿಕಲ್ ಸಬ್ಜೆಕ್ಟ್. ಬಟ್ ಹೌ ಟು ಹ್ಯಾಂಡಲ್, ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. D16 ಕನ್ಫರ್ಮ್ ಆಯ್ತು, D9 ಕನ್ಫರ್ಮ್ ಆಯ್ತು, D1 ಕನ್ಫರ್ಮ್ ಆಯ್ತು. ಜಾತಕ ನೋಡ್ಸ್ಕೊಳ್ಳೋರು, ನೀವು ಯಾರ ಹತ್ರ ನೋಡ್ಸ್ಕೊತೀರಾ, ಜನ್ಮ ಕುಂಡ್ಲಿ ನೋಡಿ ಡಿಸೈಡ್ ಮಾಡ್ಬೇಡಿ. ನವಾಂಶಕ್ ಬನ್ನಿ. ಕೆಲವೊಮ್ಮೆ ಒಂದು ಏಜ್ ಇರೋವಾಗ ಜನ್ಮ ಜಾತಕದಲ್ಲಿರೋ ಗ್ರಹಗಳು ಪ್ರಾಬ್ಲಮ್ ಕೊಡುತ್ತೆ. ಅದಾದ ನಂತರ ನವಾಂಶದಲ್ಲಿರೋದು ಕಂಟಿನ್ಯೂ ಮಾಡುತ್ತೆ. ಕೆಲವೊಂದು ಕಾಯಿಲೆಗಳಿಗೆ ಕೆಲವೊಂದು ರೆಮಿಡೀಸ್ ನ ಅವ್ರ ಪೇರೆಂಟ್ಸೇ ಮಾಡ್ಬೇಕಾಗುತ್ತೆ. ಅದು ವೈಯಕ್ತಿಕ ಜಾತಕಗಳಲ್ಲಿ ಇರುತ್ತೆ. ಇದು ವಿಡಿಯೋನ ನಾನು ನಿಮ್ಗೆ ಏನಕ್ಕೆ ಶೇರ್ ಮಾಡಿದೆ ಅಂತ ಹೇಳಿದ್ರೆ, IAS IPS ಸೆಕೆಂಡ್ರಿ, ಓಕೆ, ಬಟ್ ಫಸ್ಟ್ ಹೆಲ್ತ್ ನೋಡಿ. ಅದಾದ್ಮೇಲೆ ಆ ಮಗು ಯಾವ ಲೈನಿಗೆ ಹೋಗುತ್ತೆ ಅಂತ ನೋಡಿ. 8th 9th 10th ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್. ಅಲ್ಲಿ 10th ಆದ್ಮೇಲೆ ಡಿಸೈಡ್ ಮಾಡಿ ಯಾವ ಸಬ್ಜೆಕ್ಟ್ ಕೊಡಿಸ್ಬೇಕು ಅಂತ ಹೇಳಿ. ನೀವೇ ಫಿಕ್ಸ್ ಮಾಡಿ ಕುತ್ಕೋಬೇಡಿ, ಓಕೆ. ಕೆಲವ್ರದ್ದು ಕಾಂಬಿನೇಷನ್ ಇರುತ್ತೆ, ಅದು ಫಿಕ್ಸ್ ಇರುತ್ತೆ, ಅವಾಗ ಹೇಳ್ಬಹುದು. ಅಂಡ್ ನ್ಯೂಮರಾಲಜಿ ಪ್ರಕಾರನು ಮಗು ಹುಟ್ಟಿರೋದು 22ನೇ ತಾರೀಕು. ಇದನ್ನ ನಾನು ಕ್ಲಾಸಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದ್ ರೀಸನ್ ಏನು, ಏನಕ್ಕೆ ಮಗು ಇದ್ರಲ್ಲಿ ಹುಟ್ಟಿದೆ ಅಂತ ಹೇಳಿ. ಹಾಗಾಗಿ ಇದಿಷ್ಟುನು ಈ ಒಂದು ವಿಡಿಯೋದಲ್ಲಿ. ಹಾಗೆ ನಿಮ್ಮ ವೈಯಕ್ತಿಕ ಜಾತಕ ಅನಾಲಿಸಿಸ್ ಬೇಕು ಅಂತ ಹೇಳಿದ್ರು ಕೂಡ ಖಂಡಿತ ನೀವು ಕಾಂಟ್ಯಾಕ್ಟ್ ಮಾಡಬಹುದು.